ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನ್ ಅಲ್ಲಿ ಒಂದು ಈಸಿ ಆಗಿರೋ ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನ ಆಚಾರಿ ಚಿಕನ್ ಅಂತಾರೆ. ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ. ಇವಾಗ ನಾನು ತಿರ್ಗಾ ಮಾಡ್ತಾ ಇದ್ದೀನಿ ನೋಡಿ. ಆನಿಯನ್ ಸ್ವಲ್ಪ ಜಾಸ್ತಿ ತಗೋಬೇಕು. 300 ರಿಂದ 400 ಗ್ರಾಮ್ ಬಿಡಿಸಿಟ್ಕೊಂಡಿದ್ದೀನಿ. ನಾನು ಸಾಂಬಾರ್ ಈರುಳ್ಳಿ ಇಟ್ಕೊಂಡಿದ್ದೀನಿ. ರೆಡ್ ಚಿಲ್ಲಿಸ್ನ ಸೀಡ್ಸ್ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಚಿಕನ್ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಮತ್ತೆ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಅರಿಶಿನ ಬೇಕು, ಸಾಲ್ಟ್ ಇಷ್ಟು ನೋಡಿ. ಫಸ್ಟ್ ನಾನು ಇವಾಗ ಒಂದು ಬಾಣಲಿ ಇಟ್ಕೊಂಡು ಕಬಾಬ್ ಮಾಡಿದ್ದು ಮಿಕ್ಕಿದ್ದ ಆಯಿಲ್ ಫಿಲ್ಟರ್ ಮಾಡಿ ಇಟ್ಟಿದ್ದೆ, ಅದನ್ನ ಸೇರಿಸ್ಕೊಂತಾ ಇದ್ದೀನಿ. ಈ ತರ ನಾವು ಫ್ರೈ ಮಾಡಿದ ಆಯಿಲ್ ನ ಅವಾಗಲೇ ಯೂಸ್ ಮಾಡ್ಕೊಬೇಕು. ತಿರ್ಗಾ ಫ್ರೈ ಮಾಡೋದಿಕ್ಕೆ ಯೂಸ್ ಮಾಡಬಾರ್ದು, ರೀಹೀಟ್ ಮಾಡಬಾರ್ದು. ಇಷ್ಟು ಹೀಟ್ ಮಾಡಿದ್ರೆ ಪರವಾಗಿಲ್ಲ. ತಿರ್ಗಾ ಅದನ್ನ ಬಾಯ್ಲ್ ಮಾಡಿ ಅದ್ರಲ್ಲಿ ಕಬಾಬ್ ಮಾಡೋದೆಲ್ಲ ಮಾಡಬೇಡಿ. ನೋಡಿ ನಾನು ಇವಾಗ ಚಿಲ್ಲಿಸ್ನ ಸೀಡ್ಸ್ ಎಲ್ಲ ರಿಮೂವ್ ಮಾಡಿದೀನಿ. ಸೀಡ್ಸ್ ಇದ್ರೆ ತುಂಬಾ ಖಾರ ಬರುತ್ತೆ. ಈ ಚಿಕನ್ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ನೋಡಕ್ ನಿಮ್ಗೆ ಸಿಂಪಲ್ ಆಗಿದೆ ಅಷ್ಟೇನೆ, ಅಷ್ಟೇ ಟೇಸ್ಟಿ ಆಗಿರುತ್ತೆ. ಇದು ತಮಿಳ್ನಾಡು ಸೈಡ್ ಮಾಡೋ ಡಿಶ್, ಇದು ರೆಸಿಪಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಡ, ಅದನ್ನ ಆಯಿಲ್ ಅಲ್ಲಿ ಸೇರಿಸ್ಕೊಂತಾ ಇದ್ದೀನಿ. ಇದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನಿಮ್ಗೆ, ಸ್ಟೀಲ್ ಇದಲ್ವಾ ಪ್ಯಾನ್ ಅಲ್ವಾ, ಅದರಿಂದ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇರಿ. ಇದಕ್ಕೆ ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿವೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಈರುಳ್ಳಿ ಸೇರಿಸ್ಕೊಂತಾ ಇದ್ದೀನಿ. ಇವಾಗ ಈ ಸಾಂಬಾರ್ ಈರುಳ್ಳಿ ಎಲ್ಲ 100 ರುಪೀಸ್ಗೆ 3 ಕಿಲೋ ತರ ಸಿಗುತ್ತೆ. ನಾನು ತೆಗೆದಿಟ್ಕೊಂಡಿದ್ದೀನಿ. ಇದು ಟೇಸ್ಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಇದನ್ನ ಸಾಂಬಾರ್ ಈರುಳ್ಳಿ ಅಂತ ಹೇಳೋದು. ಇವಾಗ ನೋಡಿ ಇದನ್ನ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನಾವೆಷ್ಟು ಈರುಳ್ಳಿ ಸೇರಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಗಸಿ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ನಲ್ಲಿ, ಹಾಗೆ ಅಂಟ್ಕೊಂಡಿರುತ್ತೆ. ನೋಡಿ ಈ ಈರುಳ್ಳಿ ಎಲ್ಲ ಬೇಯಬೇಕು. ನೋಡಿ ಈ ತರ ನಾವು ಫ್ರೈ ಮಾಡ್ಕೊಳ್ತಾ ಇರೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ನೋಡಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಇವಾಗ ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಎಲ್ಲ ನೀಟಾಗಿ ಸಾಲ್ಟ್ ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಈ ತರ ಸ್ವಲ್ಪ ಫ್ರೈ ಆಗಿಬಿಟ್ಟು ಅವಾಗ ಸೆಂಟ್ರಲ್ಲಿ ನಾವು ಅದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ತಲೆ ಹಿಡಿದು ಬಿಡುತ್ತೆ. ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಇದು ಬಂದು ಕಾಶ್ಮೀರಿ ಚಿಲ್ಲಿ ಪೌಡರು, ಕಲರ್ ಇರುತ್ತೆ, ಖಾರ ಜಾಸ್ತಿ ಇರೋದಿಲ್ಲ. ಖಾರ ಜಾಸ್ತಿ ಇದ್ದಾಗ ನೀವು ಕಮ್ಮಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಮಿಕ್ಸ್ ಕೊಡ್ಬೇಕು. ಮಿಕ್ಸ್ ಕೊಟ್ಟು ಬೇಯಿಸ್ಕೋಬೇಕು. ಅವಾಗ ಇದನ್ನ ತಿರುಗಿಸ್ತಾ ಇರ್ಬೇಕು, ಇಲ್ಲ ಅಂದ್ರೆ ತಲೆ ಹಿಡ್ಕೊಂಡ್ ಬಿಡೋ ಚಾನ್ಸ್ ಇರುತ್ತೆ ನಿಮ್ಗೆ. ನೋಡಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೀವಲ್ವಾ, ಸ್ಟೀಲ್ ಕಡಾಯಿ ಅಲ್ವಾ, ಅದರಿಂದ ಸ್ವಲ್ಪ ತಲೆ ಹಿಡಿಯುತ್ತೆ. ನಾವು ಚಿಕನ್ ಹಾಕೋ ತನಕ ಇದನ್ನ ಹಾಗೆ ತಿರುಗಿಸ್ತಾ ಇರ್ಬೇಕು. ಆನಿಯನ್ ಎಲ್ಲ ಸ್ವಲ್ಪ ಕಲರ್ ಟರ್ನ್ ಆಗ್ಬೇಕು. ನೋಡಿ ಇವಾಗ ನಾನು ತೊಳೆದಿಟ್ಟಿರೋ ಚಿಕನ್ ಅನ್ನ ಸೇರಿಸ್ಕೊಂತಾ ಇದ್ದೀನಿ. ನೀಟಾಗಿ ತೊಳ್ಕೊಳ್ಳಿ. ಅರಿಶಿನ ಮತ್ತೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಒಂದು 3 ಸಾರಿ ತೊಳೆದಿದ್ದೀನಿ. ಇದನ್ನ ಸ್ವಲ್ಪ ಪೀಸ್ ದೊಡ್ಡದಾಗಿದ್ರೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಏಕಂದ್ರೆ ನಾವು ಇದನ್ನ ಕಡಾಯಲ್ಲಿ ಬೇಯಿಸ್ತಾ ಇದ್ದೀವಿ, ನಾವು ಕುಕ್ಕರ್ ಅಲ್ಲಿ ಮಾಡ್ತಾ ಇಲ್ಲ ಅಲ್ವಾ. ಈ ಬೋನ್ ಎಲ್ಲ ಸ್ವಲ್ಪ ಗಟ್ಟಿ ಇರ್ತಲ್ವ, ಅದೆಲ್ಲ ಬೇಯಬೇಕು ಅಂದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೇದು. ಇವಾಗ ಇದಕ್ಕೆ ಚಿಕನ್ಗೆ ಸ್ವಲ್ಪ ಸಾಲ್ಟ್ ಸೇರಿಸಿ ಇದನ್ನ ಬೇಯಿಸ್ಕೋಬೇಕು. ಸ್ವಲ್ಪ ಟರ್ಮರಿಕ್ ಸೇರಿಸ್ತಾ ಇದ್ದೀನಿ, ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಈರುಳ್ಳಿಗೆ ಉಪ್ಪು ಸೇರಿಸಿದ್ದೀವಿ. ಇವಾಗ ಚಿಕನ್ಗೆ ಉಪ್ಪು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನ ನೀರ್ ಹಾಕ್ಬಿಟ್ಟು 1 ಗ್ಲಾಸ್ ನೀರ್ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಂಡು ಅಷ್ಟು ಸಖತ್ತಾಗಿರುತ್ತೆ. ಆನಿಯನ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ನಲ್ಲಿ. ನೋಡಿ ಮುಚ್ಚಿ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಈ ಚಿಕನ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚಿಕನ್ ಫ್ರೈ ಆಗ್ತಾ ಇದೆ, ವೆಯ್ಟ್ ಮಾಡೋಣ. ಆ ಚಿಕನ್ ಅಲ್ಲಿರೋ ನೀರೆಲ್ಲ ಆಚೆ ಬರುತ್ತಲ್ವಾ, ಚಿಕನ್ ಸ್ವಲ್ಪ ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ನೋಡಿ ಅವಾಗ ಈ ತರ ತಿರುಗಿಸಿ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಚಿಂತಾಮಣಿ ಚಿಕನ್ ಅಂತ ಕೂಡ ಹೇಳ್ತಾರೆ, ಆಚಾರಿ ಚಿಕನ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ
ತೆಂಗಿನಕಾಯಿ ಇರ್ತಲ್ವ, ಪೀಸ್ನ ಮಾಡಿ ಗೀನಲ್ಲಿ ಫ್ರೈ ಮಾಡಿ ಲಾಸ್ಟಲ್ಲಿ ಸೇರಿಸ್ತಾರೆ. ಅದು ಒಂದು ಡಿಫ್ರೆಂಟ್ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ನಾನೇನು ತೆಂಗಿನಕಾಯಿ ಸೇರಿಸ್ತಾ ಇಲ್ಲ ಇವತ್ತು. ಒಂದೊಂದಕ್ಕೆ ಒಂದೊಂದು ಟೇಸ್ಟ್ ಇರುತ್ತೆ. ಇದು ನಾವು ನೋಡೋಕ್ಕೆ ಸಿಂಪಲ್ ಆಗಿ ಕಾಣ್ಬೋದು ಅಷ್ಟೇನೆ, ನೀವು ಮಾಡಿ ನೋಡಿ ಸಖತ್ತಾಗಿರುತ್ತೆ. ಚಪಾತಿಗೆ ಸಖತ್ತಾಗಿರುತ್ತೆ. ರಸಮ್ ಮಾಡಿಬಿಟ್ಟು ರೈಸ್ ಮಾಡಿ ಇದನ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಚಪಾತಿ ಕೂಡ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಚಿಕನ್ ತುಂಬ ಸಾಫ್ಟಿಯಾಗಿ ಮತ್ತೆ ಆನಿಯನ್ ಟೇಸ್ಟ್ ತುಂಬ ಸಖತ್ತಾಗಿ ಹಿಡ್ಕೊಂಡಿರುತ್ತೆ, ಅದರಿಂದ ಚೆನ್ನಾಗಿರುತ್ತೆ. 1 ಗ್ಲಾಸ್ ಅಷ್ಟು ನೀರು ಸೇರಿಸಿ ಇದನ್ನ ನಾವು ಬೇಯಿಸ್ಕೋಬೇಕು. ನಾವು ಚಿಕ್ಕದಾಗಿ ಪೀಸ್ ಮಾಡಿರ್ತೀವಲ್ವಾ, ಬೇಗ ಬೇಯುತ್ತೆ. ಏನಿದ್ರು ಒಂದು 15 ಮಿನಿಟ್ಸ್ ಆದ್ರೂ ಬೇಕು ನೋಡಿ. ಈ ತರ ಬರುತ್ತೆ. ಇವಾಗ ಚೆನ್ನಾಗಿ ಇದನ್ನ ಮುಚ್ಚಿಬಿಟ್ಟು ನಾಗೆ ಸುಮ್ಮನೆ ಒಂದು ಫೋಟೋ ಕ್ಲಿಪ್ ತೆಗ್ದಿದ್ದೀನಿ ಅಷ್ಟೇನೆ. ನೋಡಿ, ಬೇಯಿಸ್ಕೋಬೇಕು. ಹಾಗೆ ಇದನ್ನ ತಿರುಗಿಸ್ತಾ ಬೇಯಿಸ್ಕೊಳ್ಳೋಣ. ಓಪನ್ ಇರೋದ್ರಿಂದ ನಾನು ಎಲ್ಲ ಡಿಶ್ನು ಕುಕ್ಕರಲ್ಲೇ ಜಾಸ್ತಿ ಮಾಡೋದು. ಈ ಚಿಕನ್ ಮಾತ್ರ ನಾವು ಓಪನ್ ಅಲ್ಲೇ ಮಾಡಬೇಕು. ಆ ಕುಕ್ಕರಲ್ಲಿ ಮಾಡಿದಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇದೆ, ಅದರಿಂದ ಓಪನ್ ಆಗಿ ಪಾಟಿನಲ್ಲಿ ಇಟ್ಟು ಮಾಡ್ತಾ ಇದ್ದೀನಿ. ಅವಾಗ ತಿರುಗಿಸ್ಕೊಂತಾ ಇರೋಣ. ನೀವು ಅನ್ಕೋಬಹುದು, ಏನು ಇದಕ್ಕೆ ಏನನ್ನೇ ಹಾಕಿಲ್ಲ, ಧನಿಯಾ ಪೌಡರ್ ಇಲ್ಲ, ಪುದೀನ ಇಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ, ಗರಂ ಮಸಾಲ ಕೂಡ ಇಲ್ಲ, ಚೆನ್ನಾಗಿರುತ್ತಾ ಅಂತ ನೀವು ಅನ್ಕೋಬಹುದು. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಮಾಡಿ ನೋಡಿದ್ರೆ ನೀವೇ ಫಿದಾ ಆಗ್ಬಿಡ್ತೀರಾ. ಈ ಚಿಕನ್ಗೆ ಆಚಾರಿ ಚಿಕನ್ ಅಂತ ಮತ್ತೆ ಚಿಂತಾಮಣಿ ಚಿಕನ್ ಅಂತ ಕೂಡ ಕರೀತಾರೆ. ಅಷ್ಟು ಸಖತ್ತಾಗಿರುತ್ತೆ. ಇದಕ್ಕೆ ತೆಂಗಿನ ಪೀಸ್ ಕೂಡ ಹಾಕ್ತಾರೆ. ಅದನ್ನ ಫ್ರೈ ಮಾಡಿಬಿಟ್ಟು ಆಯಿಲ್ ಅಥವಾ ಗೀನಲ್ಲಿ ಫ್ರೈ ಮಾಡಿ ಸೇರಿಸ್ತಾರೆ. ಲಾಸ್ಟಲ್ಲಿ ಫ್ರೆಶ್ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಸೇರಿಸ್ಬಿಟ್ಟು ಮಿಕ್ಸ್ ಕೊಡೋಣ. ಯಾರ್ಯಾರು ನನ್ನ ವಿಡಿಯೋಸ್ನ ನೋಡ್ತೀರಾ, ಇಷ್ಟಪಟ್ಟು ನೋಡ್ತೀರಾ, ಸಪೋರ್ಟ್ ಮಾಡಿಪ್ಪ. ನನ್ನ ಲೈವ್ ಆಫ್ಟರ್ನೂನ್ ಇರುತ್ತೆ, ಬಂದು ಸಪೋರ್ಟ್ ಮಾಡಿ. ಲೈವ್ ಮಾಡ್ತಾ ಇದ್ದೀನಿ, ಒಂದೊಂದು ಸಾರಿ ಮಾರ್ನಿಂಗ್ ಕೂಡ ಮಾಡ್ತೀನಿ. ಲೈವಲ್ಲೂ ನಾನು ರೆಸಿಪಿನೇ ಮಾಡೋದು, ಕುಕ್ಕಿಂಗೇ ಮಾಡೋದು. ಲೈವ್ ಕುಕ್ಕಿಂಗು ಮಾರ್ನಿಂಗ್ ಲೈವ್ ಇರುತ್ತೆ, ಜಾಸ್ತಿ ಆಫ್ಟರ್ನೂನ್ 12:30 ಇರುತ್ತೆ. ಬಂದು ಸಪೋರ್ಟ್ ಮಾಡಿ. ಈ ಡಿಶ್ನ ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ ಮಾಡ್ಕೊಳ್ಳಿ. ನೋಡಿ, ಚಿಕನ್ನ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ. ನೀವು ಮಾಡಿ, ಒಂದ್ಸಾರಿ ಎಂಜಾಯ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ನಾನು ಮಾಡಿರೋ ಚಿಕನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿಪ್ಪ. ಥ್ಯಾಂಕ್ ಯು.